ಎಸ್, ಇನ್ನು ಇದೇ ಮಲೆನಾಡಿನಲ್ಲಿ ವರುಣನ ಆರ್ಭಟ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ. ಮೇಘರಾಜನ ರುದ್ರಾವತಾರಕ್ಕೆ ರೈಟ್ ನಾವು ಕಾಫಿ ನಾಡು ತತ್ತರಿಸಿ ಹೋಗಿದೆ ಅಂತ ಹೇಳಬಹುದು. ಮಳೆಗೆ ದೊಡ್ಡ ದೊಡ್ಡ ಮರಗಳು, ಲೈಟಿನ ಕಂಬಗಳು ರಸ್ತೆಗೆ ಉರುಳಿ ಬಿದ್ದಿದೆ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಆಕಾರದ ಮರಗಳು, ಗಿಡಗಳು. ಶೃಂಗೇರಿ ತಾಲೂಕಿನಲ್ಲಿ ಈ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇದೆ. ಮಲೆನಾಡಿನಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಎಸ್, ಮೇಘರಾಜನ ರುದ್ರಾವತಾರಕ್ಕೆ ಕಾಫಿ ನಾಡು ತತ್ತರಿಸಿ ಹೋಗಿದೆ. ಮಳೆಗೆ ಬೃಹತ್ ಆಕಾರದ ಮರಗಳು, ಲೈಟಿನ ಕಂಬಗಳು ನೆಲಕ್ಕುರುಳಿವೆ, ಧರೆಗುರುಳಿವೆ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಬೃಹತ್ ಮರಗಳು. 2 ಗಂಟೆಯಿಂದ ರಸ್ತೆಯ ಸಂಚಾರ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ, ಸ್ಥಗಿತಗೊಂಡಿದೆ. ಎಲ್ಲಾಗಿದೆ? ಮಲೆನಾಡಿನ ಶೃಂಗೇರಿ ತಾಲೂಕಿನ ಹಲಬುಗಾರ ಬೈಲ್ನಲ್ಲಿ ಘಟನೆ ಅನ್ನುವಂಥದ್ದು ನಡೆದಿದೆ. ಮಲೆನಾಡಿನಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಮೇಘರಾಜನ ರುದ್ರಾವತಾರಕ್ಕೆ ಮಲೆನಾಡು ಲಿಟ್ರಲಿ ತತ್ತರಿಸಿ ಹೋಗಿದೆ. ಯಾವ ಪ್ರಮಾಣಕ್ಕೆ ಮಳೆ ಆಗ್ತಾ ಇದೆ ಅಂತಂದರೆ, ಬೇರು ಸಮೇತವಾಗಿ ಮರಗಳು ಮತ್ತು ಲೈಟಿನ ಕಂಬಗಳು ಧರೆಗುರುಳುತ್ತಾ ಇದೆ. ಭಾರೀ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಮರಗಳಿಂದ 2 ಗಂಟೆಗಳ ಕಾಲ ರಸ್ತೆ ಸಂಚಾರ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಹುಲಗಾರು ಬೈಲಲ್ಲಿ ಜನ ಸಿಕ್ಕಾಪಟ್ಟೆ ಹೈರಾಣಾಗಿದ್ದಾರೆ. ಶೃಂಗೇರಿ ತಾಲೂಕಿನ ಹುಲಗಾರ ಬೈಲಲ್ಲಿ. ಮಲೆನಾಡಿನಲ್ಲಿ ಇನ್ನೂ ಕೂಡ ಮಳೆಯ ಆರ್ಭಟ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ. ಒಂದು ಕಡೆ ಅನೇಕ ಕ್ಯೂಸೆಕ್ ನೀರುಗಳನ್ನು ತುಂಗಾ ನದಿಯ ಜಲಾಶಯದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಇದೇ ಮಲೆನಾಡಿನ ಕೆಲ ಪ್ರದೇಶಗಳಲ್ಲಿ ಜನ ಹೈರಾಣಾಗ್ತಾ ಇದ್ದಾರೆ. ಯಾಕೆಂತಂದರೆ ಈ ಒಂದು ಧಾರಾಕಾರ ಮಳೆಯಿಂದ ಸತತ 3-4 ದಿನಗಳಿಂದ ಮಲೆನಾಡು ಪ್ರದೇಶದಲ್ಲಿ ಮಳೆ ಅನ್ನುವಂಥದ್ದಾಗ್ತಾ ಇದೆ. ಸೊ ಈ ಒಂದು ಮಳೆಯಿಂದ ಜನ ಹೈರಾಣಾಗ್ತಾ ಇದ್ದಾರೆ. ಯಾಕೆಂತಂದರೆ ಆ ಮಳೆಯ ಫೋರ್ಸ್ಗೆ, ಆ ಮಳೆಯ ಹೊಡೆತಕ್ಕೆ ಅಲ್ಲಿನ ಬೃಹತ್ ಆಕಾರದ ಮರಗಳು ಮತ್ತು ಲೈಟಿನ ಕಂಬಗಳು ಧರೆಗುರುತ್ತಾ ಇದೆ. ಸೊ ಅದರಿಂದ ಟ್ರಾಫಿಕ್ ಜಾಮ್ ಆಗಿತ್ತು, ಜನರ ಓಡಾಟಕ್ಕೆ ಒಂದು ಸ್ವಲ್ಪ ಅಡಚಣೆಯಾಗಿತ್ತು, ಅಲ್ಲಿನ ಸ್ಥಿತಿಗತಿಗಳು ಅಸ್ತವ್ಯಸ್ತವಾಗಿತ್ತು. ಅದಾದ ನಂತರ 2 ಗಂಟೆಗಳ ಸತತ ಕಾರ್ಯಾಚರಣೆಯಿಂದ ಮರವನ್ನು ಸೈಡ್ಗೆ ಹಾಕಿ ತೆರವುಗೊಳಿಸಿ ಮತ್ತೆ ಸಂಚಾರ ಅನ್ನುವಂಥದ್ದು ಪ್ರಾರಂಭ ಆಯಿತು. ಆದರೆ ರೈಟ್ ನಾವೀಗ ಅಲರ್ಟ್ ಝೋನಲ್ಲಿ ಮಲೆನಾಡು ಇರುವಂಥದ್ದು ಮಾತ್ರ ಖಚಿತವಾಗಿದೆ. ಸೊ ಅಲ್ಲಿನ ಜನ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು.